ಕಡವೆ ಏನಿರುತ್ತಲ್ಲ, ಕಡವೆ ಏನಾದರೂ ಅಥವಾ ಬೇರೆ ಯಾವುದೇ ಪ್ರಾಣಿಗಳು ನ್ಯಾಚುರಲ್ ಆಗಿ ಕಾಡಲ್ಲಿ ಡೆತ್ ಆದಾಗ ಅಥವಾ ಎಲ್ಲೋ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಂದು ಡೆತ್ ಆದಾಗ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಅವಾಗ ಪೋಸ್ಟ್ ಮಾರ್ಟಮ್ ಮಾಡುವಾಗ ಎಷ್ಟು ಶಾಕಿಂಗ್ ಆಗಿರುತ್ತಂದ್ರೆ ಒಂದು 60-70% ಅದರಲ್ಲಿ ಇದು ಪ್ಲಾಸ್ಟಿಕ್ ಇರುತ್ತೆ. ಅವರು ಕೂಡ ಡಾಕ್ಟರ್ಸು ಕೂಡ ಏನಿದು ಈ ತರ ಎಲ್ಲಿ ತಿಂತಿದಾವೆ ಇವು ಏನು ಎತ್ತ ಅಂತೇಳಿ ಅವ್ರಿಗೂ ಕೂಡ ಗೊತ್ತಾಗಲ್ಲ, ನಮಗೂ ಕೂಡ ಗೊತ್ತಾಗಲ್ಲ. ಜನಗಳಿಗಂತೂ ಅರ್ಥ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಎಲ್ಲಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಬಿಸಾಡ್ತೀವಿ, ಇಲ್ಲ ಏನೋ ಒಂದ್ ಮಾಡ್ತೀವಿ. ಕಾಡಲ್ಲಿ ಅದು ಪ್ರಾಣಿ ನೋಡಿ ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ಬರಲ್ಲ ಅದು, ಬಟ್ ಕಾಡಲ್ಲಿ ತಿನ್ನುತ್ತದು. ಇವಾಗ ಗ್ರಾಸ್ ತಿನ್ನುವಾಗ ಇಲ್ಲ ಏನೋ ಒಂದು ಬೇರೆ ತಿನ್ನುವಾಗ ಅವು ಪ್ಲಾಸ್ಟಿಕ್ ಇದು ಹೆಂಗೋ ಆಗಿ ಒಟ್ಟಿನಲ್ಲಿ ಬಾಡಿ ಸೇರುತ್ತದು. ಸೊ ಹಂಗಾಗಿ ಈಗ ಎಷ್ಟೇ ಎಜುಕೇಟೆಡ್ ಇದ್ರೂ ಕೂಡ ಜನಗಳು ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನೀವು ತಂದಂತ ಪ್ಲಾಸ್ಟಿಕ್ ವೆಹಿಕಲ್ ಅಲ್ಲೇ ಬಂದಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ. ತಮ್ಮದೇನು ಡಿಕ್ಕಿಯಲ್ಲಿ ಇರುತ್ತಲ್ಲ, ಡಿಕ್ಕಿಯಲ್ಲಿ ಪ್ಲಾಸ್ಟಿಕ್ ಅನ್ನ ಇಟ್ಕೊಂಡು ನಿಮ್ಮ ಮನೆ ಹತ್ರನೋ ಅಥವಾ ಯಾವುದೇ ಒಂದು ಮನೆ ಹತ್ರನೇ ಹಾಕಬೇಕಂತ ಏನಿಲ್ಲ, ಎಲ್ಲೋ ಒಂದು ತಿಪ್ಪೆ ಅಂತ ಮಾಡಿರ್ತಾರಲ್ಲ ಅಲ್ಲಿ ಆದ್ರೂ ಹಾಕಬೇಕು. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೀವು ಕಾಡಿಗೆಲ್ಲ ಹೋದರೆ ನೀವು ಪ್ಲಾಸ್ಟಿಕ್ಕನ್ನು ಹಾಕಬೇಡಿ ಅಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ನಮಸ್ಕಾರ.